ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್. ನಾಚಿ ಪ್ರಸನ್ನ ಸರ್ ಅವ್ರಿಗೆ ನಮ್ಮ ಈ ಟ್ರಸ್ಟ್ ಏನ್ ಇವತ್ತು ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೀನೋ ಆ ಒಂದು ಕಾರಣಕ್ಕೆ ಅವ್ರಿಗೆ ಸುಸ್ವಾಗತ ಈ ನಮ್ಮ ವೇದಿಕೆಗೆ. ಹಾಗೂ ಅವ್ರ ಬಗ್ಗೆ ಕೆಲವು ವಿಷಯ ಹೇಳಲೇಬೇಕು ನಾನು ಖಂಡಿತ. ಅವ್ರಿಗೆ ಹೆಂಗಪ್ಪ ಅಂದ್ರೆ ನಾನು ಒಬ್ಬನೇ ಅಂದ್ರೆ ಅಪ್ಪ ಅಮ್ಮ ಇಲ್ಲ ನನಗೆ, ನಾನು ಒಬ್ಬನೇ ಆಗ್ಬಿಡ್ತೀನಿ. ನನ್ಗೆ ಅಂತ ಅಳಕ್ಕೆ ನಗಕ್ಕೆ 4 ಜನ ಬೇಕು ನನಗೆ. ಪ್ರತಿ ಕ್ಷಣನೂ ನನಗೆ ಮಿಡಿಯೋ ಅಂತ ಹೃದಯಗಳು ಬೇಕು ಅಂತ ಅವರು ತುಂಬಾ ಆಸೆ ಪಡ್ತಾ ಇದ್ರು ಮನ್ಸಲ್ಲಿ. ಆವಾಗ ಅವ್ರ ಮನಸ್ಸಿಗೆ ಬಂದಿದ್ದು ಒಂದು ವಿಷಯ ಏನಪ್ಪಾ ಅಂದ್ರೆ ನಾನೊಂದು ಅನಾಥಾಶ್ರಮ ಮಾಡ್ಬೇಕು, ಅನಾಥರಿಗೆ ನನ್ನ ಜೊತೆ 4 ಜನನ ನಾನು ಸಾಕ್ಬೇಕು ಅನ್ನೋದು ಒಂದು ಚಿಕ್ಕ ಆಸೆ ಅವ್ರ ಮನಸ್ಸಲ್ಲಿ ಬಂದಿದ್ದು. ಆ ಆಸೆ ಹೆಂಗಾಯ್ತು ಅಂದ್ರೆ, ಈಗ ರೋಡಲ್ಲಿ ಯಾರೋ ಕಾಲಲ್ಲಿ ಗಾಯ ಆಗಿ ಅವ್ರು ಇನ್ನೇನ್ ಸತ್ತೇ ಹೋಗ್ಬಿಡ್ತಾರೇನೋ ಆ ತರ ಪರಿಸ್ಥಿತಿನಲ್ಲಿರೋ ಜನನ ಅವರು ತಮ್ಮ ಸ್ವಂತ ಒಂದು ಚಿಕ್ಕ ವಾಹನ ಇಟ್ಕೊಂಡು ಅದ್ರಲ್ಲಿ ಅವ್ರು ಹೋಗಿ ವಾಲಂಟ್ರಿ ಆಗಿ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಕಾಲಲ್ಲಿ ಬಿದ್ದಿರೋ ಪ್ರತಿ ಒಂದು ಹುಳುಗಳನ್ನು ಕೂಡ ಅವರೇ ಅದನ್ನ ರಿಮೂವ್ ಮಾಡಿ ಸ್ನಾನ ಮಾಡಿಸಿ ಇವರೇ ಎಲ್ಲ ಮಾಡೋದು. ಬೇರೆ ಯಾರನ್ನೂ ಅವರು ಇದ್ ಮಾಡಲ್ಲ, ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಮಟ್ಟಕ್ಕೆ ಅವರು ತಗೊಂಡು ಹೋಗಿ ಎಷ್ಟು ಸೇವೆ ಮಾಡಿದ್ದಾರೆ ಅಂದ್ರೆ ನಾವು ಕಣ್ಣಾರೆ ನೋಡಿರೋದ್ರಿಂದ ಅವ್ರ ಬಗ್ಗೆ ನನಗೆ ತುಂಬಾ ಅಭಿಮಾನ. ಅವರು ಬಂದು ನಮ್ಮ ಕರ್ನಾಟಕ ವಿಶ್ವ ಮಾನವ ಸೇನೆಯ ಅಧ್ಯಕ್ಷರು. ಅವರು ಇಲ್ಲಿ ಬಂದು ಒಂದು ಮಾನವೀಯತೆ ಅಂದ್ರೆ ಏನು, ಒಂದು ಸೋಷಿಯಲ್ ವರ್ಕ್ ಅಂದ್ರೆ ಏನು, ಕೆಲವು ಮಾಡ್ತಾರೆ ಸುಮ್ಮನೆ ಫೋಟೋ ಬೇಕು ಅಂತ ಹೇಳಿ ಒಂದು ಪೋಸ್ ಕೊಟ್ಟು ಹೋಗ್ಬಿಡ್ತಾರೆ. ಆದ್ರೆ ನಮ್ಮ ನಾಚಿ ಪ್ರಸನ್ನ ಸರ್ ಮಾಡ್ತಾರೋ ಕೆಲಸಗಳು ತುಂಬಾ ಅಂದ್ರೆ ತುಂಬಾ ಶ್ಲಾಘನೀಯ. ಅದು ಒಂದೊಂದು ಕೆಲಸ, ಒಂದೊಂದು ಪೇಷಂಟ್ ಒಬ್ರಿಬ್ರು ಅಂತ ಹೇಳಲ್ಲ, ಯಾರೋ ಒಬ್ಬ ಅನಾಥ ಬರ್ತಾನೆ, ಅವನ ಮಗಳು ಎಲ್ಲಿದ್ದಾಳೆ ಅಂತಾನೆ ಅವನಿಗೆ ಗೊತ್ತಿರಲ್ಲ, ಅಂತ ಮಗಳನ್ನ ಕರೆಸಿ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ, ತಂದೆಗೆ ಗೊತ್ತಿರಲ್ಲ, ಅವಳನ್ನ ಇವರೇ ಶ್ರೀಮಂತ ಮಾಡಿ ತಂದೆ ಮಗಳನ್ನ ಒಂದು ಮಾಡಿ ವಾಪಸ್ ಕಳಿಸ್ತಾರೆ, ತಾಯಿ ಮಗಳನ್ನ ಒಂದು ಮಾಡಿ ವಾಪಸ್ ಕಳಿಸ್ತಾರೆ. ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. 4 ಜನ ಬೇಕು ಅಂತ ಅಂದಿದ್ದವ್ರು ಇವತ್ತು 45 ಜನಕ್ಕೆ ಆಶ್ರಯ ಕೊಟ್ಟಿದ್ದಾರೆ ಅವರು. ಇಂಥ ಒಂದು ಒಳ್ಳೆ ವ್ಯಕ್ತಿಗೆ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಿ ನಮ್ಮ ಇದನ್ನ ತೀರಿಸ್ಬಿಡೋದಲ್ಲ, ಅದು ಮುಗಿಯೋದೇ ಇಲ್ಲ ಬಿಡ್ರಿ. ಆದ್ರೂ ನಮ್ಮ ಒಂದು ಟ್ರಸ್ಟ್ ಏನ್ ನಾವು ಇವತ್ತು ಶುರು ಮಾಡಿದೀವಿ, ಅದರಿಂದ ಫಸ್ಟ್ ನಾನು ನಿಮ್ಮನ್ನೇ ಸನ್ಮಾನ ಮಾಡಬೇಕು ಅಂತ ನನ್ನ ಒಂದು ಆಸೆ. ಅದು ಆಯ್ತಾ, ಅದಕ್ಕೆ ನಾನು ನಿಮ್ಮನ್ನು ಕರೆಸಿರೋದು. ಹಾಗಾಗಿ ಈ ನಮ್ಮ ಒಂದು ಕಿರು ಕಾಣಿಕೆ ನೀವು ಸನ್ಮಾನ ಸ್ವೀಕರಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ನನ್ನ ಬಂಧು ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಒಂದು ಸುಸಂದರ್ಭದಲ್ಲಿ ಏನು ಶ್ರೀ ಕಾಂತರಾಜು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ರೇಜಿ ಸ್ಟಾರ್ ಮೇಕರ್ ಸಿಂಗರ್ ವತಿಯಿಂದ ಈ ಒಂದು ಸಂಗೀತ ಕಾರ್ಯಕ್ರಮವನ್ನ ಈ ವೇದಿಕೆಗೆ ಹಂಚಿಕೊಂಡು ಇವತ್ತು ನಾದಮಯ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ನಮಗೆ ಒಂದು ಸಂತಸದ ಸಂಗತಿ. ಬಂಧುಗಳೇ, ಮೇಡಮ್ ಹೇಳಿದಾಗೆ ನಾವ್ಯಾರು ಅನಾಥರಲ್ಲ ಅನ್ನುವಂಥದ್ದಕ್ಕೆ, ನಾನು ಕೂಡ ಅನಾಥ ಅಲ್ಲ ಅನ್ನುವಂಥದ್ದಕ್ಕೆ ನನಗೆ ಈ ನಾಯಿಗಳನ್ನ ಕಂಡ್ರೆ ತುಂಬಾ ಪ್ರೀತಿ ಇತ್ತು. ಯಾಕಪ್ಪ ಅಂತ ಅಂದ್ರೆ, ಹಿರಿಯರು ಒಂದು ಗಾದೆ ಮಾತನ್ನ ಹೇಳಿದ್ರು, ತಾಯಿನ ಸಾಕು, ಇಲ್ಲ ಅಂತ ಅಂದ್ರೆ ತಾಯಿನ ಸಾಕೋ ಯೋಗ್ಯತೆ ಇಲ್ಲ ನಿಮಗೆ ಅಂದ್ರೆ ಒಂದು ನಾಯಿನ ಸಾಕು ಅನ್ನುವಂಥದ್ದನ್ನ. ಹಾಗಾಗಿ ನಾನು ಒಂದು 80 ನಾಯಿಗಳನ್ನ ಸಾಕೊಂಡಿದ್ದೆ. ಅದರ ಜೊತೆಗೆ ಈ ಒಂದು ನಗರ ಬೆಳೀತಾ ಹಿರಿಯರು ಇರ್ತಾರೆ, ಮಕ್ಕಳು ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಈ ನಾಯಿಗಳನ್ನ ಸಾಕೋದನ್ನ ಕಮ್ಮಿ ಮಾಡ್ತಾ ಬಂದೆ. ಕೊನೆಗೆ ಏನ್ ಮಾಡೋದು, ಈಗ ಸಾಕಷ್ಟು ಜಾಗಗಳು ಸಿಗಲ್ಲ, ನಾಯಿಗಳು ಶಬ್ದಗಳನ್ನ ಮಾಡುತ್ತೆ, ಹಾಗಾಗಿ ಬೇರೆಯವರಿಗೆ ತೊಂದರೆ ಆಗುತ್ತೆ ಅನ್ನುವಂತ ಕಾರಣದಿಂದ ತಂದೆ ತಾಯಿ ತೀರ್ಕೊಂಡ ನಂತರ ನನಗೆ ಹೊಳೆದಿದ್ದು ಭಗವಂತ ನನಗೆ ಜ್ಞಾನ ಕೊಟ್ಟಂತದ್ದು ಒಂದಿಬ್ರನ್ನಾದ್ರೂ ಸಾಕಪ್ಪ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಒಂದು ಕರ್ನಾಟಕ ವಿಶ್ವಮಾನವ ಸೇನೆ ಸಂಘಟನೆಯ ಅಡಿಯಲ್ಲಿ ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಅದನ್ನ ಕಟ್ಕೊಂಡು ಅದರ ಅಡಿನಲ್ಲಿ ಬಡವರ ಬದುಕಿಗಾಗಿ ಕಟ್ಟೋಣ ನಾಡೊಂದ ಅನ್ನುವಂಥ ಶೀರ್ಷಿಕೆನಲ್ಲಿ ನನ್ನ ಪೂಜ್ಯ ಗುರುಗಳಾದಂತಹ ಶ್ರೀ ಬಿ ಗುಣರಂಜನ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಒಂದು ಸಂಸ್ಥೆ
ಸಾಕಷ್ಟು ಜನಕ್ಕೆ ಕಿರುಪರಿಚಯವಾಗಿದೆ. ಅದು ಕರ್ನಾಟಕ ವಿಶ್ವಮಾನವ ಟ್ರಸ್ಟ್ ಹಿರಿಯ ವಿಶೇಷ ಚೇತನರ ಪುಣ್ಯಾಶ್ರಮ ಅಂತೇಳಿ ಮಾಡಿ ಕೆಂಗೇರಿ ಹತ್ರ ದೊಡ್ಡಬೆಲೆ ವಿಲೇಜ್ ಬುಳುಜೆ ಬಡಾವಣೆಯಲ್ಲಿ ಆ ಒಂದು ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವರು ಕೇಳ್ತಾರೆ, ಯಾವ ಒಂದು ಆದಾಯದಿಂದ ನೀವು ಇಷ್ಟು ಜನನ್ನ ಸಾಕ್ತಾ ಇದ್ದೀರಾ, ನಿಮ್ಮ ಆದಾಯ ಏನು ಅಂತ. ಒಳ್ಳೆ ಮನಸ್ಥಿತಿ, ಒಳ್ಳೆ ಸೇವೆ ಮಾಡೋನಿಗೆ ಯಾವ ಆದಾಯನೂ ಬೇಕಿಲ್ಲ. ನನ್ನ ಒಂದು ಲೆಕ್ಕಾಚಾರ, ನಾನು ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಂಗೆ ಸಾಕಷ್ಟು ಜನ ಗುರುತಿಸಿ ಇವತ್ತು ಅವರಿಗೆ ದವಸ ಧಾನ್ಯಗಳಿಂದ ಹಿಡಿದು ತಲೆಗಾಕೋ ಎಣ್ಣೆಯಿಂದ ಹಿಡಿದು ಹಲ್ಲುಜ್ಜೋ ಪೇಸ್ಟ್ ಇಂದ ಹಿಡಿದು ಪ್ರತಿಯೊಂದನ್ನು ಜನನನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಕೊಡುವಂತ ಕಾಣಿಕೆ ಕೊಡುಗೆಯಿಂದ ಇವತ್ತು ಇಷ್ಟು ಜನನ ನಾನು ಸಾಕ್ತಾ ಇದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಈ ಸಂಸ್ಥೆ ನಾನು ಒಬ್ಬನಿಂದ ನಡೀತಾ ಇಲ್ಲ. ಸಾಕಷ್ಟು ಜನ, ನಾನು ಕಟ್ತಂತ ಸಂಘಟನೆಯಲ್ಲಿ ಒಂದಷ್ಟು ಜನ ಪರಿಚಿತರಾಗಿ, ನಾನು ನನ್ನ ಒಂದು ಪರಿಚಯನ ಮಾಡ್ಕೊಂಡಂತ ಸಾಕಷ್ಟು ವ್ಯಕ್ತಿಗಳಿಂದಾಗಿ ಇವತ್ತು ಆ ಸಂಸ್ಥೆ ನಡೀತಾ ಇದೆ. ಅದಕ್ಕೆ ಸಾಕಷ್ಟು ನಿಮ್ಮಂತ ಪುಣ್ಯಾತ್ಮರ ಸಹಾಯ ಸಹಕಾರ ಇರೋದ್ರಿಂದನೇ ಸಂಸ್ಥೆ ನಡೀತಾ ಇರೋದು. ಯಾವೊಬ್ಬನೂ ಕೂಡ ಒಂದು ಮನೆಯಿಂದ ತಂದು ಇಂಥ ಅನಾಥರನ್ನ ಸಾಕ್ಲಿಕ್ಕೆ ಇಷ್ಟ ಇಲ್ಲ. ಅವ್ರೇನಪ್ಪ ಅಂದ್ರೆ ನಾನು ಸಂಪಾದನೆ ಮಾಡ್ಬೇಕು, ನಾನು ಹಣ ಗಳಿಸ್ಬೇಕು, ನನ್ನ ಮನೆ ಸಾಕ್ಬೇಕು, ನನ್ನ ಮನೆ ಜನನ ನಾನು ಒಳ್ಳೆ ರೀತಿಯಲ್ಲಿ ಸಾಕ್ಬೇಕು ಅನ್ನುವಂಥ ದೃಷ್ಟಿನಲ್ಲಿ ಸಾಕಷ್ಟು ಜನ ಇದ್ದಾರೆ. ಇವತ್ತು ನಾನು ಅನಾಥನ ಆಗ್ಬಾರ್ದು ಅನ್ನುವಂಥ ಹೆಂಡತಿ ಮಕ್ಕಳು, ಮತ್ತೊಂದು ಸಂಘಟನೆ ಸಮಾಜ ಮತ್ತೊಂದು ಕಡೆ ಇದ್ರೆ ತಾವೆಲ್ಲ ನೋಡ್ತಾ ಇರ್ತೀರಾ. ನಾವೆಲ್ಲಿವರೆಗೂ ಚೆನ್ನಾಗಿರ್ತೀವೋ ಅಲ್ಲಿವರೆಗೂ ಮಾತ್ರ ನನ್ನ ಜೊತೆ ಬಂದು ಬಳಗ. ಯಾವತ್ತು ನಾನು ಕೆಡ್ತಾ ಇದ್ದೀನೋ, ಅವನು ಎಲ್ಲಿ ಕೆಟ್ಟಿದ್ದಾನೆ ಅನ್ನುವಂಥ ದೃಷ್ಟಿನಲ್ಲಿ ಅರ್ಧ ಕಾಫಿ ಕೇಳ್ತಾನೆ ಅಂತೇಳಿ ಸೈಡ್ ತಿರ್ಕೊಂಡ್ಬಿಡ್ತಾರೆ. ಅಂಥ ದಿನಗಳ ಮಧ್ಯೆ, ಅಂಥ ಪರಿಸ್ಥಿತಿನಲ್ಲಿ ನಾವಿರುವಾಗ ನನಗೊಳ್ದಿದ್ದು ಇಂಥ ಒಂದು ಬಡ ಜನತೆಯನ್ನ ಸಾಕ್ಬೇಕು ಅನ್ನುವಂಥ ದೃಷ್ಟಿನಲ್ಲಿ ನಾನು ಇವತ್ತೊಂದು ಆಶ್ರಮನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಆ ಆಶ್ರಮದ ಒಂದು ಸೇವೆ, ಆ ಸೇವಾ ಮನೋಭಾವನೆಯನ್ನ ಗುರುತಿಸಿ ಇಂಥ ಒಂದು ವೇದಿಕೆಗೆ ನನ್ನನ್ನು ಬರಮಾಡಿಕೊಟ್ಟಂತ ರತ್ನಾ ಮೇಡಮ್ ಮತ್ತೆ ಆ ತಂಡದವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಎರಡು ಮಾತನಾಡ್ಲಿಕ್ಕೆ ಮತ್ತೆ ನನ್ನ ಪರಿಚಿತನ ಮಾಡ್ಕೊಟ್ಟದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.